ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರನ್ನ ಗುರಿಯಾಗಿಸಿಕೊಂಡು ಗಾಂಜಾ ಹಾಗೂ ಹೈಡೋವಿಡ್ ಮಾರಾಟ ಮಾಡ್ತಾ ಇದ್ದ ಗ್ಯಾಂಗ್ ಅನ್ನ ತುಮಕೂರು ನಗರದ ತಿಲಕ್ ಪಾರ್ಕ್ ಪೊಲೀಸರು ಭೇದಿಸಿ 6 ಆರೋಪಿಗಳನ್ನ ಬಂಧಿಸಿದ್ದಾರೆ. ಜುಲೈ 10ರಂದು ಸಂಜೆ 5 ಗಂಟೆ ಸುಮಾರಿಗೆ ಶೇಷಾದ್ರಿ ಕಾಲೇಜು ಸಮೀಪದ ರಸ್ತೆಯಲ್ಲಿ ಬಿಳಿ ಬಣ್ಣದ ಫಾರ್ಚುನರ್ ಕಾರಿನಲ್ಲಿ ಬಂದಿದ್ದ ಆರೋಪಿಗಳು ಗಾಂಜಾ ಮಾರಾಟ ನಡೆಸ್ತಾ ಇರುವ ಬಗ್ಗೆ ದೊರೆತ ಖಚಿತ ಮಾಹಿತಿಯ ಮೇರೆಗೆ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯ ಕಲಂ 20B ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕ ಅಶೋಕ ಕೆವಿ ಅವರ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಆದ ಸಿ ಗೋಪಾಲ್ ಹಾಗೂ ಮರುಷೋತ್ತಮ ಎಂಎಲ್ ಅವರ ನೇತೃತ್ವದಲ್ಲಿ ಉಪವಿಭಾಗದ ಡಿವೈಎಸ್ಪಿ ಕೆಆರ್ ಚಂದ್ರಶೇಖರ್ ಅವರ ಮುಂದಾಳತ್ವದಲ್ಲಿ ವಿಶೇಷ ತಂಡವನ್ನು ರಚಿಸಿ ಕಾರ್ಯಾಚರಣೆ ಮಾಡಲಾಗಿದೆ. ಕಾರ್ಯಾಚರಣೆಯಲ್ಲಿ ಸತೀಶ್, ಪ್ರಮೋದ್ ಕುಮಾರ್, ದಿಶಾಂತ್, ದರ್ಶನ್, ಅಮೋಘ, ನಾಗಭೂಷಣ್ ಹಾಗೂ ಮಂಜುನಾಥ್ ಅವರನ್ನ ಬಂಧನ ಮಾಡಲಾಗಿದೆ. ಆರೋಪಿಗಳಿಂದ ಸುಮಾರು 2 ಲಕ್ಷ ಮೌಲ್ಯದ 1 ಕೆಜಿ 650 ಗ್ರಾಂ ಗಾಂಜಾ, 2.30 ಲಕ್ಷ ಮೌಲ್ಯದ 23 ಗ್ರಾಂ ಹೈಡೋವಿಡ್ ಹಾಗೂ 40 ಲಕ್ಷ ಮೌಲ್ಯದ ಫಾರ್ಚುನರ್ ಕಾರು ಸೇರಿ ಒಟ್ಟು 44.30 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಾವೀಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತು, ಈ ಡ್ರಗ್ಸ್ ಬಗ್ಗೆ ತುಂಬಾ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಮಾಡಿ ಈ QR ಕೋಡ್ ಅನ್ನು ನಾವು ಪಬ್ಲಿಸೈಸ್ ಮಾಡ್ತಾ ಇದ್ದೀವಿ. ಯಾರಿಗೆ ಆಗಲಿ ಒಂದು ಡ್ರಗ್ಸ್ ಬಗ್ಗೆ ಮಾಹಿತಿ ಇದ್ರೆ ಅವರು QR ಕೋಡ್ ಸ್ಕ್ಯಾನ್ ಮಾಡಿ ಮಾಹಿತಿ ತಿಳಿಸಬಹುದು ಅಂತ. ಅದರಲ್ಲಿ ಅವರು ಹೆಸರು ಮತ್ತು ಅವ್ರ ಫೋನ್ ನಂಬರು ಗೌಪ್ಯವಾಗಿ ಇಡಕ್ಕೆ ಅದರಲ್ಲಿ ಫೆಸಿಲಿಟಿ ಇದೆ. ಬೇಕಾದ್ರೆ ಅವರು ನಂಬರ್ ಅಥವಾ ಅವರ ಹೆಸರನ್ನು ಕೊಡದೇ ಇದ್ರೂ ಸಹ ಅವರ ಮಾಹಿತಿ ತಿಳಿಸಬಹುದು. ಘಟನೆ ಎಲ್ಲಿ ಆಗ್ತಾ ಇದೆ, ಡ್ರಗ್ಸ್ ಎಲ್ಲಿ ಮಾರಾಟ ಆಗ್ತಾ ಇದೆ, ಕನ್ಸಂಪ್ಷನ್ ಏನಾದ್ರು ಆಗ್ತಾ ಇದೆ ಅನ್ನೋದಕ್ಕೆ ಲೊಕೇಶನ್ ಸಹ ಅವರು ಕೊಡಬಹುದು. ಸೊ ಈ ಇನ್ಫಾರ್ಮೇಶನ್ ಶೇರ್ ಮಾಡಾದ್ಮೇಲೆ ಆ QR ಕೋಡ್ ಇಂದ ನಮಗೆ ಬಂದಿರೋ ಮಾಹಿತಿಯಿಂದ ನಾವು ಒಂದು ಗಾಂಜಾ ಕೇಸನ್ನು ಪತ್ತೆ ಮಾಡಲಾಗಿದೆ. ಇದರಲ್ಲಿ ನಮಗೆ 1 ಕೆಜಿ 655 ಗ್ರಾಂ ಗಾಂಜಾ ಸೊಪ್ಪು ಸುಮಾರು 2 ಲಕ್ಷ ಹೊರತು ಮತ್ತು 23 ಗ್ರಾಂ ನಷ್ಟು ಹೈಡ್ರೋ ಗಾಂಜಾ ಅಂದ್ರೆ ನೀರು ಹೈಡ್ರೋಪೋನಿಕ್ಸ್ ಮೂಲಕವಾಗಿ ಬೆಳೆಸುವಂತ ಗಾಂಜಾ. ಇದು ಸುಮಾರು 2,30,000 ಹೊರತು ಮತ್ತು ಇದಕ್ಕೆ ಬಳಸ್ತಾ ಇರುವಂತಹ ಒಂದು ವೆಹಿಕಲ್ ಫಾರ್ಚುನರ್ ಸುಮಾರು 40 lakhs ಹೊರತು ಫಾರ್ಚುನರ್ ಅನ್ನು ನಾವು ಸೀಸ್ ಮಾಡಲಾಗಿದೆ. ಇದರಲ್ಲಿ ಅಕ್ಯೂಸ್ಡ್ಗಳು ಮುಖ್ಯವಾಗಿ ಸತೀಶ್, ಹೈನುಗಾರಿಕೆ ಕೆಲಸ ಮಾಡುವವರು, ಕುವೆಂಪು ನಗರ, ಪ್ರಮೋದ್ 28 ವರ್ಷ ಪ್ಯಾಕಿಂಗ್ ಮೆಟೀರಿಯಲ್ ಮಾಡುವಂಥವರು, ದಿಶಾಂತ್ ಇವರು ಬಟ್ವಾಡಿಯಿಂದ ವಾಸ ಇರುವರು, ದರ್ಶನ್ ಬೈರೇಶ್ವರ ಕಾಲೇಜ್ ಹಿಂಭಾಗ ಇವರು ಶೋರೂಮ್ ಅಲ್ಲಿ ಕೆಲಸ ಮಾಡೋರು, ಅಮೋಘ್ ಡಿಪ್ಲೊಮಾ ಇವರು ಸಿದ್ಧಗಂಗಾ ಬಡಾವಣೆಯಿಂದ, ಮಂಜುನಾಥ್ 35 ವರ್ಷ ಮಾರತಲ್ಲಿ ದೊಡ್ಡನೆಕುಂಡಿ ಬ್ಯಾಂಗ್ಳೂರ್ ಸಿಟಿ. ಸೊ ಈ ಮಂಜುನಾಥ್ ಅನ್ನೋರು ಇವರಿಗೆ ಬ್ಯಾಂಗ್ಳೂರಿಂದ ಪೆಡ್ಲಿಂಗ್ ಸಪ್ಲೈ ಕೊಡ್ತಾ ಇರೋರು. ಈ ಮಿಕ್ಕಿದ 5 ಜನ ಮಕ್ಕಳು ನಮ್ಮ ತುಮಕೂರು ಇರುವಂತವರು. ಸೊ ಈ 6 ಜನನು ಅರೆಸ್ಟ್ ಮಾಡಲಾಗಿದೆ. ಇವರಿಂದ ಈಗಾಗಲೇ ಹೇಳಿರುವಂತಷ್ಟು ಸೀಸ್ ಮಾಡಲಾಗಿದೆ. ಈ ಕೆಲಸ ಮಾಡಿರುವಂತ ಟೀಮ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವರು ಸತೀಶ್ ಎಡವಾನಿ, ನಮ್ಮ ಡ್ರೈವರ್ ಸುನೀಲ್ ಕುಮಾರ್ ಮತ್ತು ಪರಶುರಾಮ್ ಹೊಸ್ಮಾನಿ ಮತ್ತು ಸುನೀಲ್ ಲಮಾನಿ, ಲೋಕೇಶ್, ನಸೀರುದ್ದೀನ್, ನಿಜಾಮುದ್ದೀನ್ ಶಾ, ಶಶಿಕುಮಾರ್ ನಾಯ್ಕ್, ರಾಮಕೃಷ್ಣ ಮತ್ತು ನಮ್ಮ ತಿಲಕ್ ಪಾರ್ಕ್ ವೃತ್ತದ ಅಪರಾಧ ಲೋಕೇಶ್ ಬಾಬು, ತಿಲಕ್ ಪಾರ್ಕ್ PSI ಯೋಗೀಶ್ ಟಿಕೆ ಅಂಡ್ ಹಾಗೂ ಲೋಕೇಶ್ ಬಾಬು ಮತ್ತು ನಮ್ಮ ತಿಲಕ್ ಪಾರ್ಕ್ ಇನ್ಸ್ಪೆಕ್ಟರ್ ನದಾಫ್ ಅವರು, SK ನದಾಫ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ಅವರಿಗೆ ಸೂಪರ್ವೈಸ್ ಮಾಡಿ ಇದೆಲ್ಲ ಡೈರೆಕ್ಟ್ ಮಾಡಿರುವಂತ DSP ಅವರು ಸಹ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಚಂದ್ರಶೇಖರ್ ಅವರು. ಸೊ ಇವರೆಲ್ಲರನ್ನು ಸಹ ನಾವು ಅಭಿನಂದನೆ ಮಾಡ್ತೀವಿ. ತಿಲಕ್ ಪಾರ್ಕ್ ಠಾಣೆಯ CPI FK ಸರತ್, PSIಗಳು ಆದ ಯೋಗೇಶ್ ಟಿಕೆ, ಲೋಕೇಶ್ ಬಾಬು ಹಾಗೂ ಅಪರಾಧ ಪತ್ತೆ ವಿಭಾಗದ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಿ ಮುಂದಿನ ತನಿಖೆ ಮುಂದುವರೆದಿದೆ. ಬಾಬು ಖಾನ್, ತುಮಕೂರು, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.